ನ್ಯೂಸ್ಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಬೇಟೆಗಾಗಿ ಕಾದು ಕುಳಿತ ಮದಗಜ, ಕಾಫಿ ತೋಟಕ್ಕೆ ಹೋದ ಮಾಲೀಕನ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್. ಕೋಟಿ ಭೂ ಪರಿಹಾರ ಹಣದ ವಸೂಲಿಗಾಗಿ ಸಕಲೇಶಪುರ ಎಸಿ ಕಚೇರಿ ಜಪ್ತಿಗೆ ಆದೇಶ ನೀಡಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಲು ವಿರೋಧ ಪಕ್ಷಗಳು ಸತತ ಕುತಂತ್ರ ನಡೆಸುತ್ತಿದೆ. ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮತ್ತು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸರಕಾರಿ ವಾಹನ ಚಾಲಕರಿಗೆ ಜಿಲ್ಲಾ ಸರಕಾರಿ ವಾಹನ ಚಾಲಕರ ಸಂಘ ಹಾಗೂ ಜಿಲ್ಲಾ ಸರಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ. ವಾರ್ತೆಗಳ ವಿವರ. ಬೆಳವಣಿಗೆ ಕಾಫಿ ತೋಟಕ್ಕೆ ಹೋದ ತೋಟದ ಮಾಲೀಕನ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಆನೆಗೇಳಿಟ್ಟುಕೊಂಡು ತೋಟದ ಮಾಲೀಕನನ್ನು ತುಳಿದು ಸಾಯಿಸಲು ಅಟ್ಟಾಡಿಸಿಕೊಂಡು ಬಂದಿದ್ದು, ಆನೆಯಿಂದ ತಪ್ಪಿಸಿಕೊಂಡು ಓಡಿ ಬಂದ ತೋಟದ ಮಾಲೀಕ ಮನೆಯ ಬಳಿ ಇದ್ದ ಮೆಟ್ಟಿಲನ್ನೇರಿ ಹೋಗಿ ಜೀವ ಉಳಿಸಿಕೊಂಡಿದ್ದಾನೆ. ಹಾಸನದಲ್ಲಿ ಆನೆಗಳ ದಾಳಿಗೆ ಸಾವನ್ನಪ್ಪುವರ ಪ್ರಕರಣ ಹೆಚ್ಚಾಗುತ್ತಿವೆ. ಹಾಸನದ ಕಾಫಿ ತೋಟದಲ್ಲಿ ಒಂಟಿ ಸಲಗವೊಂದು ಹುಲಿಯಂತೆ ಅಡಗಿ ಕುಳಿತು ಕಾಫಿ ತೋಟದ ಮಾಲೀಕ ಬರುತ್ತಿದ್ದಂತೆಯೇ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಆದರೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಡೆಗರ್ಜಿ ಗ್ರಾಮದಲ್ಲಿ ನಡೆದಿದೆ. ಆದರೆ ಮಾಲೀಕ ಪುನಃ ಮೆಟ್ಟಿಲಿನಿಂದ ಇಳಿದು ಬರಬಹುದು ಎಂದು ಮನೆಯ ಮುಂದಿನ ಕಾಫಿ ತೋಟದಲ್ಲಿ ಸುಮಾರು ಹೊತ್ತು ಅಡಗಿ ಕುಳಿತು ಬೇಟೆಗಾಗಿ ಹೊಂಚು ಹಾಕಿತ್ತು. ಆನೆಯನ್ನು ಮನೆ ಮೇಲಿನಿಂದ ನೋಡುತ್ತಿದ್ದ ಮಾಲೀಕ ಆನೆ ಸಂಪೂರ್ಣವಾಗಿ ಹೋಗುವುದನ್ನು ಖಚಿತಪಡಿಸಿಕೊಂಡು ನಂತರ ಕೆಳಗೆ ಇಳಿದು ಬಂದಿದ್ದಾರೆ. ಸಕಲೇಶಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನು ಬೇಲೂರು ನ್ಯಾಯಾಲಯದ ಆದೇಶದಂತೆ ಕಚೇರಿಯಲ್ಲಿದ್ದ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಕೊಂಡೊಯ್ದ ಘಟನೆ ನಡೆಯಿತು. ಚನ್ನಕೇಶವ ದೇವಾಲಯದ ಹಿಂಭಾಗದಲ್ಲಿರುವ 12,000 ಅಡಿ ಮನೆಯನ್ನು ಸರ್ಕಾರದ ಸ್ವಾಧೀನಕ್ಕೆ ಪಡೆದ ಹೆಚ್ಚುವರಿ ಪರಿಹಾರಕ್ಕಾಗಿ ಬೇಲೂರು ಸಿವಿಲ್ ನ್ಯಾಯಾಲಯದಿಂದ ಒಟ್ಟೂರು 4,74,15,767 ಪರಿಹಾರ ಹಣವನ್ನು ಘೋಷಿಸಿತು ಎಂದು ವಾದಿ ಪರ ವಕೀಲರಾದ ಕೆಎಲ್ ನಟರಾಜ್ ತಿಳಿಸಿದರು. ಈ ಪರಿಹಾರ ನೀಡಲು ವಿಫಲರಾದ ಕಾರಣ ಹಾಗೂ ಬಾಕಿ ಹಣದ ವಸೂಲಾತಿಗಾಗಿ ಜಾರಿ ಸಂಖ್ಯೆ 40/2016, 6/2020 ಮತ್ತು 11/2018, 9/2020 ಹಾಗೂ ಇತರೆ 4 ಕೇಸಿನಲ್ಲಿ ಬರಬೇಕಾಗಿರುವ ಬಾಕಿ ಪರಿಹಾರ ಹಣಕ್ಕಾಗಿ ಹಿರಿಯ ಸಿವಿಲ್ ನ್ಯಾಯಾಲಯದ ದಕ್ಷ ಮಹಿಳಾ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾರವರ ಆದೇಶದಂತೆ ಎಸಿ ಕಚೇರಿಯನ್ನು ಜಪ್ತಿ ಮಾಡಲು ಬೇಲೂರು ನ್ಯಾಯಾಲಯದಿಂದ ವಿಶೇಷ ಆಮೀನರಾದ ಎಂಕೆ ಪ್ರಕಾಶ್ ಮತ್ತು ಸಹ ಸಿಬ್ಬಂದಿಯ ತಂಡದೊಂದಿಗೆ ಜಪ್ತಿ ಆಗಮಿಸಿದ ಅಧಿಕಾರಿಗಳು ಮೊದಲಿಗೆ ಉಪವಿಭಾಗಾಧಿಕಾರಿಗಳು ಉಪಯೋಗಿಸುತ್ತಿದ್ದ KA 46G9999 ಸರ್ಕಾರಿ ವಾಹನವನ್ನು ಜಪ್ತಿ ಮಾಡಿ ಬೇಲೂರಿನ ನ್ಯಾಯಾಲಯದ ಸಿಬ್ಬಂದಿ ಪ್ರಕಾಶ್ ವಶಕ್ಕೆ ಪಡೆದರು. ನಂತರ ಎಸಿ ಕಚೇರಿಯಲ್ಲಿ ಇದ್ದ ಎಲ್ಲ ಪೀಠೋಪಕರಣಗಳನ್ನು ಹಾಗೂ ಜರಮಾಲುಗಳನ್ನು ಮತ್ತು ಎಲ್ಲ ಗಣಕೀಕರಣ ಯಂತ್ರಗಳನ್ನು ಜಪ್ತಿ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಕಕ್ಷಿದಾರರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು, ವಕೀಲರು ಹಾಜರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಲು ವಿರೋಧ ಪಕ್ಷಗಳು ಸತತ ಕುತಂತ್ರ ನಡೆಸುತ್ತಿವೆ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು. ಕನಕ ಭವನದ ಮುಂಭಾಗ ತಾಲೂಕು ಕುರುಬ ಸಂಘಟನೆಗಳು ಮತ್ತು ಅಹಿಂದ ಸಂಘಟನೆಗಳು ಆಯೋಜಿಸಿದ್ದ ನೂತನವಾಗಿ ಲೋಕಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಶೀಲರಾದ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಎಂದರೆ ಅದಕ್ಕೆ ಕಾರಣ ನೀವುಗಳು. ನೀವು ಒಗ್ಗಟ್ಟಾಗಿ ಅವರ ಹಿಂದೆ ಶಕ್ತಿಯಾಗಿ ನಿಂತಿದ್ದರಿಂದ ಅವರು ಇಷ್ಟೆಲ್ಲ ಸವಾಲುಗಳಿದ್ದು, ಇಷ್ಟೆಲ್ಲ ರಾಜಕೀಯ ವಿರೋಧಗಳಿದ್ದರೂ ಕೂಡ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಲು ಸಾಧ್ಯವಾಯಿತು. ನೀವು ಎಲ್ಲಿಯವರೆಗೆ ರಾಜಕೀಯವಾಗಿ ಅವರ ಹಿಂದೆ ನಿಂತಿರುತ್ತೀರೋ ಅಲ್ಲಿವರೆಗೆ ಅವರನ್ನು ರಾಜಕೀಯವಾಗಿ ಅಳಿಯಲು ಆಗುವುದಿಲ್ಲ, ಸೋಲಿಸಲು ಆಗುವುದಿಲ್ಲ.
ಅಧಿಕಾರದಲ್ಲಿದ್ದಾಗ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ಅಗ್ನಿ ಪರೀಕ್ಷೆ ಇರುತ್ತದೆ. ಯಾರೇ ಎಷ್ಟೇ ಅಪಪ್ರಚಾರ ಮಾಡಿದರೂ ಸಹ ಅದಕ್ಕೆ ಕಿವಿ ಕೊಡಬೇಡಿ, ಅದನ್ನು ನಂಬಬೇಡಿ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ. ಸುಮಾರು 40 ವರ್ಷಗಳಿಂದ ರಾಜಕೀಯ ಮಾಡುತ್ತಿದ್ದಾರೆ. ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದರೆ ಇಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನು 50 ರಿಂದ 60 ಸಾವಿರ ಕೋಟಿ ವೆಚ್ಚವಾಗುವ ಹಣವನ್ನು ನೇರವಾಗಿ ಜನರ ಕೈಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಾರಾ? ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕುಂಠಿತವಾಗದಂತೆ ನೋಡಿಕೊಂಡು ಆರ್ಥಿಕ ಪರಿಸ್ಥಿತಿ ಕುಸಿಯದಂತೆ ನೋಡಿಕೊಳ್ಳುತ್ತಿರುವುದು ಮುಖ್ಯಮಂತ್ರಿಗಳ ಸಾಧನೆಯಾಗಿದೆ ಎಂದು ವ್ಯಕ್ತಪಡಿಸಿದರು. ಕೂಡ ಅದನ್ನ ದೊಡ್ಡದಾಗಿ ಬಿಂಬಿಸಿ ಅವ್ರನ್ನ ಕಾಲು ಎಳಿಬೇಕು, ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಆದ್ರೂ ಕೂಡ 2ನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ನಿಂತಿರದೆ ಕಾರಣ. ಅದಕ್ಕೋಸ್ಕರ ನಿಮಗೆ ನಾನು ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದೆ ಕೂಡ ನೀವು ಅವ್ರ ಹಿಂದೆ ನಿಂತು ನಿಮ್ಮ ಒಂದು ಸಹಕಾರ ಬೆಂಬಲ ಕೊಡಬೇಕು. ತಂದೆಯವರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಏನು ಕೊಟ್ಟಿದ್ದೀರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನು ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ. ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ. ಮತ್ತೆ ಅವ್ರು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಕಟ್ಟ ಕಡೆಯವರು ಇರ್ತಾರೆ, ಯಾರು ದುಡಿತಕ್ಕೆ ಒಳಗಾಗ್ತಾರೆ, ಯಾರು ದುರ್ಬಲರು ಇರ್ತಾರೆ, ಯಾರು ಶೋಷಣೆ ಒಳಗಾಗ್ತಿರ್ತಾರೆ ಅಂಥವ್ರ ಪರವಾಗಿ 40 ವರ್ಷಗಳನ್ನು ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಅವ್ರು ಯಾವತ್ತೂ ತಪ್ಪು ಮಾಡುವಂಥ ಕೆಲಸ ಮಾಡೋದಿಲ್ಲ. ಅವ್ರು ಹೀಗೆ ಯಾವತ್ತೂ ಕೊಟ್ಟಿರುವಂಥ ಆಶೀರ್ವಾದ ಬೆಂಬಲಗಳನ್ನ ಹೀಗೆ ಮುಂದುವರಿಸಿ ಅಂತ ಹೇಳಿ ಈ ಒಂದು ವೇದಿಕೆ ಮೂಲಕ ನಾನು ಕಳಕಳಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ, 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದಿರಿ. ಹಾಗಾಗಿ ಇವತ್ತು ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಇಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನ 5 ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನ ವರ್ಷಕ್ಕೆ 58 ರಿಂದ 60 ಸಾವಿರ ಕೋಟಿ ಖರ್ಚಾಗುತ್ತೆ. ಅಷ್ಟು ಕೋಟಿ ಹಣ ನೇರವಾಗಿ ಜನರ ಕೈಗೆ ತಲುಪುತ್ತೆ. ಅಂತ ದೊಡ್ಡ ಮಟ್ಟದ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಜಾರಿಗೆಗೊಳಿಸಿ ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕುಂಠಿತ ಆಗದೆ ನೋಡಿಕೊಂಡು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೇ ಇರೋ ನೋಡ್ಕೊಳ್ಳೋಕೆ ಸಾಧ್ಯ ಆಗಿದ್ರೆ ಅದು ಕೇವಲ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಸಾಧ್ಯ ಆಗಿರೋದು. ಅದು ಸಿದ್ದರಾಮಯ್ಯರ ಒಂದು ಸಕ್ಸಸ್ಸು, ಯಶಸ್ಸು. ಹಾಗಾಗಿ ದಯವಿಟ್ಟು ಅವ್ರ ಕೈ ಬಿಡಬೇಡಿ ಅಂತ ಕೇಳ್ಕೊಳ್ತಾ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಮಾತನಾಡಿ, ಇದೇ ಪ್ರಥಮ ಬಾರಿಗೆ ನನಗೆ ಒಂದು ಸಮಾಜದಿಂದ ಗೌರವ ದೊರಕಿರುವುದಕ್ಕೆ ಆ ಸಮಾಜಕ್ಕೆ ನಾನು ಗೌರವವನ್ನು ಅರ್ಪಿಸುತ್ತೇನೆ. ಸುಮಾರು 25 ವರ್ಷಗಳಿಂದ ಕುರುಬ ಸಮುದಾಯವು ನಮ್ಮ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಇದೇ ರೀತಿ ನನ್ನನ್ನು ಪ್ರೋತ್ಸಾಹಿಸುತ್ತಿರುವುದಕ್ಕೆ ಎಂದೆಂದಿಗೂ ನಾನು ಚಿರಋಣಿ. ಬಡವರು, ದೀನ ದಲಿತರು, ಅತಿ ಹಿಂದುಳಿದವರಿಗೆ ನ್ಯಾಯ ಸಿಗುತ್ತಿಲ್ಲ. ಅವರಿಗೆ ನ್ಯಾಯ ದೊರಕಿಸಿಕೊಡುವುದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಎಲ್ಲರಿಗೂ ಸರಿಯಾದ ನ್ಯಾಯ ಸಿಗುತ್ತದೆ ಎಂದರೆ ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊಡುಗೆ ಎಂದು ಮಾತನಾಡಿದರು. ವರುಣಾ ಕ್ಷೇತ್ರನೇ ಒಂದು ಕಣ್ಣಾದ್ರೆ ನಮ್ಮ ಹೊಳೆನರಸೀಪುರ ಕ್ಷೇತ್ರ 2ನೇ ಕಣ್ಣಾಗಬೇಕು ಅಂತ ನಾನು ಮನವಿಯನ್ನ ನಾನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಸಮಾಜದ ಎಷ್ಟೋ ಗ್ರಾಮಗಳು ಅತಿ ಮುಂದಿಳಿದಿದೆ. ನೀವು ಹೇಳ್ಬೇಕಂತ ಹೇಳಿದ್ರೆ ಪೆದ್ದನಹಳ್ಳಿ ಅಂತ ಒಂದು ಗ್ರಾಮ ಬರ್ತದೆ. ಅದಕ್ಕೆ ನೇರವಾಗಿ ಮೂಲಸೌಕರ್ಯ ಇಲ್ಲ. ಯಾವ ರಸ್ತೆಯಲ್ಲಿ ಯಾವ ಕಡೆ ಹೋಗ್ಬೇಕನ್ನೋದೇ ಆ ಗ್ರಾಮದಲ್ಲಿ ಗೊತ್ತಿಲ್ಲ. ಅತಿ ದಯಾನೀಯ ಸ್ಥಿತಿಯಲ್ಲಿ ಆ ಪೆದ್ದನಹಳ್ಳಿ ಗ್ರಾಮಸ್ಥರಿದ್ದಾರೆ. ಒಂದು ದ್ವೀಪವಾಗಿ ಒಂದು ಬೆಟ್ಟದ ರೀತಿಯಲ್ಲಿ ಅದು ಕಾಣ್ತದೆ. ಅದರ ಎಲ್ಲ ಗ್ರಾಮಗಳಲ್ಲೂ ಈ ತರ ಸಮಸ್ಯೆ ಇದೆ. ಮುಂದಿನ ದಿನಗಳಲ್ಲಿ ತಾಳ್ಮೆಯಿಂದ ಖಂಡಿತವಾಗಿಯೂ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸ್ನೇಹಿತರ ಸರ್ಕಾರ ಖಂಡಿತವಾಗಿಯೂ ಎಲ್ಲವಕ್ಕೂ ಬಗೆಹರಿಸ್ತದೆ. ಒಂದೇ ಹಂತದಲ್ಲಿ ಆಗದೆ ಆದ್ರೂ ಹಂತವಾಗಿ ಮಾಡುವ ಪ್ರಾಮಾಣಿಕ ಕೆಲಸವನ್ನ ನಾವೆಲ್ಲ ಜೊತೆಗೂಡಿ ಮಾಡ್ತೀರಾ. ಇವತ್ತು ರಾಜಕೀಯವಾಗಿ ನಶಿಸಿ ಹೋಗುವಂತಹ ಕಾಲ ನಮ್ಮ ಕುಟುಂಬಕ್ಕೆ ಬಂದಿತ್ತು. ಅವಾಗ ಕೈ ಹಿಡಿದಿದ್ದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ನೀವು ಕೈ ಹಿಡಿದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಆಯ್ಕೆ ಆಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿಯಲ್ಲಿ ನೀವು ಕೊಟ್ಟಿರೋ ಒಂದೊಂದು ಮತಕ್ಕೂ ಚ್ಯುತಿ ಬರ್ದಿರೋ ರೀತಿಯಲ್ಲಿ ಪ್ರಾಮಾಣಿಕ ಕಾಪಾಡ್ಕೊಂಡು ಹೋಗಿ ನೀವೆಲ್ಲರ ಹಿತರಕ್ಷಣೆ ಕಾಪಾಡ್ಕೊಂಡು ಪ್ರಾಮಾಣಿಕ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಪದೇ ಹೇಳ್ತೀನಿ, ನಮ್ಮ ಕುರುಬ ಸಮಾಜದಿಂದ ಸಂಘದಿಂದ ಇವತ್ತು ಏನು ಸನ್ಮಾನವನ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಖಂಡಿತವಾಗಿಯೂ ಅನಂತ ಧನ್ಯವಾದಗಳನ್ನ ಕೊಡ್ತೀನಿ. ನಾನು ಧನ್ಯೋಸ್ಮಿ ಈ ಒಂದು ಸನ್ಮಾನ ಸ್ವೀಕರಿಕೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಕೆಆರ್ ನಗರ ಶಾಸಕ ಡಿ ರವಿಶಂಕರ್, ನಿವೃತ್ತ ಜಿಲ್ಲಾಧಿಕಾರಿ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಉಪಾಧ್ಯಕ್ಷ ಬಾಗಿವಾಳು ಮಂಜೇಗೌಡ, ಎಚ್ಕೆ ಹರೀಶ್, ಮಲ್ಲಪ್ಪನಹಳ್ಳಿ ಎಂಸಿ ಮೋಹನ್, ಹುನ್ನಿಕೊಪ್ಪಲು ಮಂಜೇಗೌಡ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್, ದಾಸರಥಿ ಹಾಜರಿದ್ದರು. ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡ 6 ಜನ ಸರ್ಕಾರಿ ವಾಹನ ಚಾಲಕರನ್ನು
ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘದ ಜಿಲ್ಲಾ ಅಧ್ಯಕ್ಷ ಜಿ ಶಿವಾನಂದ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಮಾಧ್ಯಮದೊಂದಿಗೆ ಇ ಕೃಷ್ಣೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಒಟ್ಟು 24,000 ಜನ ಸರ್ಕಾರಿ ನೌಕರರು ಇದ್ದು, ಇವರಲ್ಲಿ ವಾಹನ ಚಾಲಕರಾಗಿ 6 ಜನರು ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ವಾಹನ ಚಾಲಕರ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಮ್ಮ ಸೇವಾ ಅವಧಿಯಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಕಾರ್ಯದಕ್ಷತೆಯೊಂದಿಗೆ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಗೊಂಡ ವಾಹನ ಚಾಲಕರ ಕುಟುಂಬಕ್ಕೆ ದೇವರು ಒಳಿತನ್ನು ಮಾಡಲಿ. ವಾಹನ ಚಾಲಕರ ಕಷ್ಟಗಳಿಗೆ ಅದಕ್ಕೆ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಸಂಘ ಸದಾ ಅವರ ಜೊತೆ ಇರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸುಮಾರು 24,000 ಜನ ಅಧಿಕಾರಿ ನೌಕರರಿದ್ದಾರೆ. ಅದರಲ್ಲಿ ವಾಹನ ಚಾಲಕರಾಗಿ ಸುಮಾರು 6 ಜನ ವಿವಿಧ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಇವತ್ತೇನು ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ವಾಹನ ಚಾಲಕರ ಸಂಘದಿಂದ ಇವತ್ತು ಅವರೆಲ್ಲರೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಇವತ್ತೇನು ವಾಹನ ಚಾಲಕರಾಗಿ ವಿವಿಧ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿ ನಮ್ಮ ಜಿಲ್ಲೆ ಒಳ್ಳೆ ಆಫೀಸರ್ಸ್ಗೆಲ್ಲ ಅವರ ಇದು ಕಾರ್ಯನಿಷ್ಠೆಯಿಂದ ದಕ್ಷತೆಯಿಂದ ಕೆಲಸ ಮಾಡಿ ನಿವೃತ್ತಿ ಹೊಂದವ್ರೆ. ಆ ಕುಟುಂಬದ ಎಲ್ಲ ವಾಹನ ಚಾಲಕರ ಕುಟುಂಬಕ್ಕೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ, ಏನು ವಾಹನ ಚಾಲಕರ ಕಷ್ಟ ಸುಖಗಳಿದ್ದಾವೆ ಅವಕ್ಕೆ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಸಂಘ ಸದಾ ಅವ್ರ ಜೊತೆ ಇರುತ್ತೆ ಅಂತ ತಮ್ಮ ಅಬಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ರಮೇಶ್, ಕಂದಾಯ ಇಲಾಖೆಯ ಎಂಎನ್ ಬಸಪ್ಪ, ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಹೊಳೆನರಸೀಪುರದ ರಂಗನಾಥ್, ಡಿಎಚ್ಒ ಆರೋಗ್ಯ ನಿರ್ದೇಶಕರ ಚಾಲಕರಾಗಿದ್ದ ದಿಗಂಬರಗೌಡ, ಅರಸೀಕೆರೆ ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಕರ್ತವ್ಯ ಇಲಾಖೆಯ ಎಚ್ಎಸ್ ಪಂಚಾಕ್ಷರಿ ಈ 6 ಜನರು ವಾಹನ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ವಾಹನ ಚಾಲಕರ ಸಂಘದ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು. ಕೇರಳದ ಸೀತಂಗೋಡಿ ಆಲಿಯನ್ಸ್ ಸಭಾಂಗಣದಲ್ಲಿ ಕಾಸರಗೋಡು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆದ ದತ್ತಿ ಪ್ರಶಸ್ತಿ ಪ್ರದಾನ ಅರ್ಥಪೂರ್ಣವಾಗಿ ಜರುಗಿತು. ಹಾಸನದ ಜನಮಿತ್ರ ಪ್ರಾದೇಶಿಕ ಪತ್ರಿಕೆಯ ಪ್ರಧಾನ ಸಂಪಾದಕ ಎಚ್.ಪಿ. ಮದನ್ ಗೌಡ ಅವರಿಗೆ ಡಾಕ್ಟರ್ ಸುಧಾಕರ ಶೆಟ್ಟಿ ದತ್ತಿನಿಧಿ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ.ವಿ. ಪ್ರಭಾಕರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕಾಸರಗೋಡು ಶಾಸಕ ಅಶ್ರಫ್, ಗಡಿನಾಡು ಘಟಕದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ, ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಕಾಸರಗೋಡು ಪತ್ರಕರ್ತರ ಸಂಘದ ಎ.ಆರ್. ಸುಬ್ಬಯ್ಯ ಕಟ್ಟೆ, ರವಿ, ಹಾಸನದ ಪತ್ರಕರ್ತರಾದ ಜೆ.ಆರ್. ಕೆಂಚೇಗೌಡ, ಕೆ.ಆರ್. ಮಂಜುನಾಥ್, ರವಿ ನಾಗಲಗೂಡು, ಎಸ್.ಆರ್. ಪ್ರಸನ್ನ, ಅತಿಕ್, ಜಿ. ಪ್ರಕಾಶ್ ಮತ್ತು ಚಲಂ ಹಾಗೂ ನಟರಾಜ್, ಕುಮಾರ್, ನಾಗರಾಜು ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ನೀಡುವ ಪ್ರತಿಭಾ ಪುರಸ್ಕಾರ ಅವರ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಆದರ್ಶಮಯವಾದ ಸ್ಫೂರ್ತಿ ಎಂಬುದಾಗಿದೆ ಎಂದು ಶಾಸಕ ಎ. ಮಂಜು ಹೇಳಿದರು. ಬಿಜಿಎಸ್ ಕಾಲೇಜು ವತಿಯಿಂದ ನಡೆದ ಪಿಯು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತಿನ ಸಮಾಜದ ಬದಲಾವಣೆಗೆ ಅತಿ ಮುಖ್ಯವಾಗಿ ಬೇಕಿರುವುದು ಶಿಕ್ಷಣ ಮತ್ತು ಆರೋಗ್ಯ. ಈ 2 ಸೇವೆಯನ್ನು ಯಾವುದೇ ವರ್ಗ, ಜಾತಿ, ಧರ್ಮಕ್ಕೆ ಸೀಮಿತಗೊಳಿಸದೆ ಸರ್ವರಿಗೂ ಸಮಾನವಾದ ಶಿಕ್ಷಣ, ಆರೋಗ್ಯ ಸೇವೆಯನ್ನು ಬಿಜಿಎಸ್ ಸಂಸ್ಥೆ ನೀಡುತ್ತಿದೆ. ಇದನ್ನು ಕಲ್ಪಿಸಿಕೊಟ್ಟಿರುವ ಹಿರಿಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ, ಈಗಿನ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಸಮಾಜಮುಖಿ ಚಿಂತನೆಯನ್ನು ಎಲ್ಲರೂ ಅವಲೋಕಿಸಿ ಸ್ಮರಿಸುವ ಕೆಲಸವನ್ನು ಮಾಡಬೇಕಿದೆ. ಇವತ್ತು ಸರ್ಕಾರದ ಮಟ್ಟಕ್ಕೆ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಸಂಸ್ಥೆ ಬಿಜಿಎಸ್ ಆಗಿದೆ ಎಂದು ಹೇಳಿದರು. ಮೊದಲನೇ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಇದು 2 ಮಾಡೋದ್ರಿಂದ ಕಾಲೇಜಿನ ಸೇರಿರ್ತಕ್ಕಂಥ ಈ ವರ್ಷದ ಮಕ್ಕಳಿಗೆ ಅತಿ ಹೆಚ್ಚು ಅಂಕವನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳನ್ನ ನೋಡಿ ನೀವೆಲ್ಲರೂ ಆದರ್ಶ ವಿದ್ಯಾರ್ಥಿಗಳಾಗಿ ಒಂದು ಹೀಗೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಸ್ಫೂರ್ತಿ ಅಂತ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರುವಂತಕ್ಕಂಥದ್ದನ್ನು ನಾನಾದರೂ ಭಾವಿಸಿದ್ದೀನಿ. ಇವತ್ತು ಸಮಾಜ ಬದಲಾವಣೆ ಆಗಬೇಕು, ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂದರೆ ಸರ್ಕಾರ ಇರ್ಬೋದು, ಮಠಗಳಿರ್ಬೋದು, ಎರಡನ್ನ ಭಾರಿ ಮುಖ್ಯವಾಗಿ ಈ ದೇಶದಲ್ಲಿ ಮಾಡ್ತಕ್ಕಂಥದ್ದು ಅತ್ಯ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ನಾನು ಒತ್ತಿ ಹೇಳಬೇಕಾಗ್ತದೆ. ಒಂದು ವಿದ್ಯೆ ಮತ್ತು ಆರೋಗ್ಯ, ಇದು ಭಾರಿ ಮುಖ್ಯವಾದಂಥ ಈ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಮಠಗಳು ಮತ್ತು ಸರ್ಕಾರಗಳು ಮಾಡ್ತಕ್ಕಂಥದ್ದಾಗ್ತದೆ.
ಭಾರಿ ಸಂತೋಷ ಇದೆ, ಹೆಮ್ಮೆಯಿಂದ ನಾನು ಹೇಳಕ್ಕೆ BJS ಬಗ್ಗೆ ಖುಷಿ ಆಗ್ತದೆ. ಇದೇ PUC ಓದ್ತಕ್ಕಂಥ ಮಕ್ಕಳನ್ನ ಬೇರೆ ಹೊರಗಡೆಗೆ ಮಂಗಳೂರು, ಕೊಡಗು ಅಥವಾ ಬೆಂಗಳೂರು, ಮೈಸೂರು ಕಡೆಗೆ ಸೇರ್ತಕ್ಕಂಥದ್ದನ್ನ ನಮ್ಮ ಈ ಭಾಗದಲ್ಲಿ ಪೋಷಕರು ವರ್ಗದವರು ನನ್ನ ಹತ್ರ ಚರ್ಚೆ ಮಾಡಿ ಸೇರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಬಹುಶಃ ಇವತ್ತಿನ ಒಂದು ಅಟ್ಮಾಸ್ಫಿಯರ್ ಮಕ್ಕಳಿಗೆ ಅತಿ IQ ಜಾಸ್ತಿ ಇರ್ತಕ್ಕಂಥ ಮಕ್ಕಳು ಈಗ ಈ ಯುಗದಲ್ಲಿ ಇದೀರಿ ಅಂತಕ್ಕಂಥದ್ದನ್ನು ನಾವು ಮೆಚ್ಚುಗೆನ ವ್ಯಕ್ತಪಡಿಸಬೇಕು. ನಾವು ಓದಂಥ ಕಾಲದಲ್ಲಿ ನಾವು ಹೇಳ್ಕೊಟ್ಟಿದ್ದೆ ತಲೆಗೆ ಹೋಗ್ತಿರ್ಲಿಲ್ಲ. ಬಹುಶಃ ಈಗ ನಿಮಗೆ ಇಚ್ಛಾಶಕ್ತಿ ಇದೆಯಲ್ಲ, ಎಸ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಎ ಇಂಜಿನಿಯರ್, ಐ ವಾಂಟ್ ಟು ಬಿಕಮ್ ಎ ಅಕೌಂಟೆಂಟ್, CA ಅಂತ ಒಂದು ಕಲ್ಪನೆ ಇದೆಯಲ್ಲ, IAS ಆಫೀಸರ್, KS ಆಫೀಸರ್, ದಟ್ ಟೇಕ್ ಯು ಸಮ್ವೇ. ಅಂದರೆ ವಿದ್ಯಾರ್ಥಿಗಳಿಗೆ ಯು ಹ್ಯಾವ್ ಟು ಡ್ರೀಮ್ ಯುವರ್ ಸೆಲ್ಫ್. ಕನಸನ್ನ ಕಾಣಬೇಕು ನೀವು. ಎಸ್, ನಾನು ಏನಾದ್ರು ಆಗಬೇಕಾದ್ರೆ ನನ್ನ ಜೀವನ ಇರಬೇಕಾದ್ರೆ ಸವಲತ್ತುಗಳನ್ನು ಪಡ್ಬೇಕಾದ್ರೆ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ನಾನು ಬರಬೇಕು ಅಂತಕ್ಕಂಥದ್ದನ್ನ ಚಿಂತೆಯನ್ನು ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಯು ವಿಲ್ ಗ್ರೋ ವೇರ್ ಎವರ್ ಯು ವಾಂಟ್. ಅದನ್ನು ಯಾರ ಕೈಲೂ ತಪ್ಪಿಸಕ್ಕಾಗಲ್ಲ. ಈಗೇನಾದ್ರು ವಂಚಿತವಾಗಿ ನಮಗೆ ಅವಕಾಶ ಸಿಗಲಿಲ್ಲ ಅಂತಂದರೆ ಅದನ್ನ ನಿಜವಾದಂಥ ಅನ್ಯಾಯ ಯಾರಿಗೆ ಅಂದರೆ ನಿಮಗೆ ನೀವು ಮಾಡಿಕೊಟ್ಟಂಥ ಅನ್ಯಾಯ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಅರಕಲಗೂಡು ಪಟ್ಟಣದಲ್ಲಿ ಸಕಲ ಸೌಕರ್ಯಗಳನ್ನು ಹೊಂದಿ ಎಲ್ಲ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದೆ. ಯಾವ ದೇಶದಲ್ಲಿ ವಿದ್ಯಾವಂತರು ಪ್ರಬುದ್ಧಮಾನಕ್ಕೆ ಹೋಗುತ್ತಾರೋ ಆ ದೇಶದ ಪ್ರಗತಿಯನ್ನು ಕಾಣಬಹುದಾಗಿದೆ. ಪ್ರಮುಖವಾಗಿ PUC ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮುಂದಿನ ದಿಕ್ಸೂಚಿಯಾಗಿದೆ. ವಯಸ್ಸು ಮತ್ತು ಸಮಯವನ್ನು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಎಂದು ಹೇಳಿದರು. ತುಂಬ ಕಾರ್ಯಕ್ರಮಗಳನ್ನ ಮಾಡಿ ರಿಸೋರ್ಸ್ ಪರ್ಸನ್ ಕೂಡ ಕಡೆಗೆ ಬಂದು ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿ ಹಲವಾರು ವಿಚಾರಗಳನ್ನ ನಿಮ್ಮ ಮನಸ್ಸಿಗೆ ನಾಟುವಂತಹ ಮಾತುಗಳನ್ನ ಆಡಿ ಹೋಗಿದ್ದಾರೆ ಅಂತ ಅವರು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಬಹಳ ಸಂತೋಷ ಆಗ್ತದೆ. ಯಾವಾಗ ಸಂತೋಷ ಅಂದರೆ 3 ಜನ ಪ್ರಮುಖರು ಯಾರು ಅಂತಂದರೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಮತ್ತು ಗುರುಗಳು. ಅವ್ರು ಯಾವಾಗ ಸಂತೋಷ ಆಗ್ತದೆ ಅಂತಂದರೆ ಮಕ್ಕಳು ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ, ಶಿಷ್ಯರು ಉನ್ನತ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಗುರುಕುಲ ನಮ್ಮ ಪದ್ಧತಿ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಧರ್ಮಗಳು ಅನೇಕ ಸಮಾಜಗಳು ಇದ್ದರೂ ಕೂಡ ಗುರುಗಳಿಗೆ ಭಕ್ತಿ ತೋರುವಂಥ ಭಾವನೆ ಬಂದಿದೆ. ಆ ಭಾವನೆಯಿಂದ ಕಲ್ತಂತ ನಮ್ಮ ಭರವಸೆಯ ಮಕ್ಕಳು ನೀವೆಲ್ಲ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡು ಪೋಷಕರು ನಮ್ಮ ಕಾಲೇಜಿಗೆ BJS ಸಂಸ್ಥೆಗೆ ಸೇರಿಸಿದ್ರೆ ನಮ್ಮ ಮಕ್ಕಳು ಒಂದಷ್ಟು ಸಂಸ್ಕಾರವಂತರಾಗ್ತಾರೆ, ವಿನಯವಂತರಾಗ್ತಾರೆ, ವಿವೇಕವಂತರಾಗ್ತಾರೆ, ಆಮೇಲೆ ವಿದ್ಯಾವಂತರಾಗಲಿ ಅಂತೇಳಿ ಅಪೇಕ್ಷೆ ಪಡುವಂತಹ ಪೋಷಕರನ್ನು ಕೂಡ ನಾವು ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ CET ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ.
ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cash back of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಶಿಫಾರಸು ಜಾರಿ. ಹಳೆ ಪಿಂಚಣಿ ಯೋಜನೆ ಮುಂದುವರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಎಂದು ತಾಲೂಕು ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಟಿಎಸ್ ಕುಮಾರಸ್ವಾಮಿ ತಿಳಿಸಿದರು. ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡುತ್ತಾ, ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಸರ್ಕಾರಿ ಆದೇಶ ಹೊರಡಿಸುವುದು, ಎನ್ಪಿಎಸ್ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವುದು ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸುವುದು. ಈ 3 ಬೇಡಿಕೆಗಳನ್ನು ಅನುಷ್ಠಾನಗೊಳಿಸದೆ ವಿಳಂಬ ನೀತಿ ಅನುಸರಿಸಿದರೆ ಕೇಂದ್ರ ಸಂಘದ ನಿರ್ಣಯದಂತೆ ಜುಲೈ 29ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕಾರ್ಯ ಮಾಡಲಾಗುವುದು. ಅಂದು ತಾಲೂಕಿನ ಎಲ್ಲ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಪ್ರತಿಭಟನೆ ಮೂಲಕ ಮುಷ್ಕರದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು. ಎಲ್ಲರ ಒಂದು ಒತ್ತಡದ ಪರವಾಗಿ ಒಂದು ಸರ್ಕಾರಕ್ಕೆ ನಾವು ಒತ್ತಡ ತಂದಾಗ 19/11/2022ರಲ್ಲಿ ಏನು ಮುಖ್ಯ ಕಾರ್ಯದರ್ಶಿಗಳಾದಂತಹ ಕೆ ಸುಧಾಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು 7ನೇ ವೇತನ ಆಯೋಗವನ್ನು ರಚನೆ ಮಾಡುತ್ತೆ. ರಚನೆ ಮಾಡಲು ಸಹ ನಾವು ಮೊದಲೆಲ್ಲ ನಾವು ವೇತನ ಆಯೋಗಗಳನ್ನು ನೋಡ್ತೇವೆ, 9 ತಿಂಗಳು 10 ತಿಂಗಳಿಗೆಲ್ಲ ಒಂದು ಆಯೋಗದ ಶಿಫಾರಸನ್ನು ಕೊಟ್ಟು ನಮಗೆಲ್ಲ ಇಂಪ್ಲಿಮೆಂಟೇಷನ್ ಆಗ್ತಾ ಇತ್ತು. ಈಗ 19 ತಿಂಗಳಾಗಿದೆ. 19 ತಿಂಗಳು 2 ವರ್ಷನೇ ಆಯ್ತು. 24-23 ತಿಂಗಳು ಕಂಪ್ಲೀಟ್ ಆಗಿದೆ ನಮಗೆ. ಆದರೂ ಸಹ ಇನ್ನೂ ಸಹ ನಮಗೆ ತಲುಪಿಲ್ಲ. 2 ಬಾರಿ 6 ತಿಂಗಳು ವಿಸ್ತರಣೆ ಮಾಡಿದ್ದಾರೆ. ಮತ್ತೆ ತದನಂತರ ವೇತನ ಆಯೋಗ 16/3/24 ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ತಮಗೆ ಮತ್ತೆ ನಮಗೆಲ್ಲ ಗೊತ್ತಿದೆ. 19 ತಿಂಗಳು ಕಳೆದೋಗಿದೆ. ಇದರ ಪ್ರಯುಕ್ತ ನಾವು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ವೃಂದ ಸಂಘಗಳು ಸೇರಿಸಿ ನಾವೊಂದು ವೇತನ ಮತ್ತು ಭತ್ಯೆಗಳು ನಮ್ಮ ಪಕ್ಕದ ಜಿಲ್ಲೆಗಳ ರಾಜ್ಯಗಳಲ್ಲಿ ಎಷ್ಟಿದೆ ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರಿ ನೌಕರರು ಪಡೀತಾ ಇದ್ದಾರೆ ಎಲ್ಲ ನಾವು ಲೆಕ್ಕ ಹಾಕಿ ನಾವು ಒಂದು ವರದಿಯನ್ನು ನಾವು ಸಹ ಕೊಟ್ಟಿದ್ದು, ಸಂಘದ ವತಿಯಿಂದಲೂ ಸಹ ನಾವೊಂದು ಇದು ಕೊಟ್ಟಿದ್ದು. 40% ಫಿಟ್ಮೆಂಟನ್ನು ಮಾಡ್ಕೊಳ್ಬೇಕು ಅಂತ ನಾವು ಕೊಟ್ಟಿದ್ದು. ಆದರೂ ಸಹ 40% ಫಿಟ್ಮೆಂಟ್ ಆಗಲಿಲ್ಲ. ನಮಗೆ ಈಗ ಅಂತಿಮವಾಗಿ ವರದಿಯನ್ನು ಸಲ್ಲಿಸಿರೋದು ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಪೇಪರ್ ನೋಡಿದ್ದೇವೆ. ವರದಿಯನ್ನು ಹಾಲಿ ನಮ್ಮ ಮುಖ್ಯ ಏನು ಸುಧಾಕರ್ ರಾವ್ ಇದ್ದರು, ಅಧ್ಯಕ್ಷರು, ಮುಖ್ಯ ಕಾರ್ಯದರ್ಶಿಗಳು ಅವರು ನಮ್ಮ ಸರ್ಕಾರಕ್ಕೆ ಸಲ್ಲಿಸಿದರೆ, ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸಿದರೆ ಅದರಲ್ಲಿ ಹೇಳಿದರೆ 27.5 ಫಿಟ್ಮೆಂಟನ್ನು ಕೊಡಬೇಕು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಅಂತ ತಿಳಿಸಿದ್ದಾರೆ. ಮತ್ತು ಜೊತೆಗೆ ನಾವು ನೀವೆಲ್ಲ ಸೇರಿ 1/7/2023ರಲ್ಲಿ ಒಂದು ಅನಿರ್ದಿಷ್ಟ ಮುಷ್ಕರನ ಮಾಡಿದ್ದು. ಯಾಕೆಂದರೆ ನಮ್ಗೆ 7ನೇ ವೇತನ ಆಯೋಗದ ವೇತನ ಮತ್ತು ಭತ್ಯೆಗಳನ್ನು ಕೊಡಲಿಲ್ಲ ಅಂತ. ಆಗಿನ ಸರ್ಕಾರ ನಮಗೆ 17% ಮಧ್ಯಂತರ ಪರಿಹಾರವನ್ನು ಸಹ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಬಿಬಿ ಶಿವಕುಮಾರ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜವರೇಗೌಡ ಹಾಗೂ ಪದಾಧಿಕಾರಿಗಳು, ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯತೀಶ್, ಮಾಜಿ ಅಧ್ಯಕ್ಷ ಮಂಜುನಾಥ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರಾಣೇಶ್, ಉಪನ್ಯಾಸಕಿ ಶರ್ಮಿಳಾ ಹಾಜರಿದ್ದರು. ಮನುಷ್ಯನಲ್ಲಿ ಸೇವಾ ಮನೋಭಾವ ಇದ್ದು ಮತ್ತು ತಾಳ್ಮೆ ಎಂಬುದನ್ನು ಮೈಗೂಡಿಸಿಕೊಂಡರೆ ಮುಂದಿನ ದಾರಿ ಉತ್ತಮವಾಗಿರುತ್ತದೆ ಎಂದು ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ 2024-25ನೇ ಸಾಲಿನ ನೂತನ ಅಧ್ಯಕ್ಷೆ ಡಾಕ್ಟರ್ ತನುಜಾ ಹೇಳಿದರು. ಆರ್ಯ ಮಾನಸನ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ನ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಾಜೆಕ್ಟ್ ಮಾಡುತ್ತಾ ಜನರಿಗೆ ಸೇವೆ ಮಾಡುವುದರೊಂದಿಗೆ ನಮ್ಮ ಕನಸುಗಳು ಏನಿದೆ ಎಲ್ಲವನ್ನೂ ನನಸು ಮಾಡುತ್ತಾ ಜನರಿಗೆ ನಮ್ಮಿಂದ ಆದಷ್ಟು ಒಳ್ಳೆಯ ಕೆಲಸ ಮಾಡುವ ಆಶಯ ಇಟ್ಟುಕೊಂಡಿದ್ದೇನೆ. ಸೇವೆ ಮಾಡುವುದರ ಮೂಲಕವೇ ನಮ್ಮ ಇನ್ನರ್ ವೀಲ್ ಕ್ಲಬ್ ಅನ್ನು ಎತ್ತರಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದ್ದೇವೆ ಎಂದರು. ನಮ್ಮ ಈ ಉತ್ತಮ ಕೆಲಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರ ಅವಶ್ಯಕವಾಗಿದೆ. ಏನೇ ಒಂದು ಸಾಧನೆ ಹಾಗೂ ಹಣ ಅಂತಸ್ತು ಮಾಡಿದರೂ ಮನುಷ್ಯನಿಗೆ ಅಹಂ ಎನ್ನುವುದು ಬರಬಾರದು. ಅಹಂ ಬಂದರೆ ಪಾತಾಳಕ್ಕೆ ಎಳೆದುಕೊಂಡು ಹೋಗುತ್ತದೆ. ಹಾಗೆ ನಾವು ಪ್ರೀತಿ, ವಿಶ್ವಾಸದಲ್ಲಿ ಸೇವೆಯೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡರೆ ಅದು ತಾನಾಗಿಯೇ ಬಹು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಳ್ತಾ ಜನರಿಗೆ ಸೇವೆ ಮಾಡುತ್ತಾ ನಮ್ಮ ಏನೇನು ಡ್ರೀಮ್ಗಳಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡುತ್ತಾ ಜನರಿಗೆ ನಮ್ಮಿಂದ ಆದಷ್ಟು ಒಳ್ಳೇದನ್ನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಇನ್ನರ್ ವೀಲ್ನ ಒಂದು ಎತ್ತರ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು ಡ್ರೀಮ್ ಮತ್ತೆ ಅಹಂ ಅನ್ನೋದು ಯಾರಿಗೂ ಬರಬಾರ್ದು. ಏನೇ ಒಂದು ಸಾಧನೆ ಮಾಡಿದ್ರು ನಾವು ಯಾವ ರೀತಿಯಲ್ಲಿ ಇರ್ತೀವಿ ಅದು ನಮ್ಮನ್ನ ತುಂಬಾ ಒಳ್ಳೆ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನ್ನ ಭಾವನೆ.
ಈ ಸಂದರ್ಭದಲ್ಲಿ ಜಿಲ್ಲಾ ಚೇರ್ಮನ್ ವೈಶಾಲಿ ವಿ ಕೋಡ್ವಾ, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ 2023-24 ನಿರ್ಗಮಿತ ಅಧ್ಯಕ್ಷೆ ಡಿಆರ್ ನಳಿನಿ, ಕಾರ್ಯದರ್ಶಿ ಎಂವೈ ವೇದಾ ಶಿವಕುಮಾರ್, ನೂತನ ಕಾರ್ಯದರ್ಶಿ ವನಿತಾ ಮಾರ್ತಾ, ಚಾರ್ಟರ್ ಪ್ರೆಸಿಡೆಂಟ್ ರತಿ, ಜಿಲ್ಲಾ ಮಾಜಿ ಗವರ್ನರ್ ಗೋವರ್ಧನ್, ರಮೇಶ್, ರೋಟರಿ ಸದಸ್ಯರಾದ ಜಲಂಧರ್, ಸಂತೋಷ್, ಪ್ರದೀಪ್, ಮೋಹನ್ ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಆಯಾ ಗ್ರಾಮಸ್ಥರ ಪ್ರಮುಖ ಹೊಣೆಗಾರಿಕೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಸಿ ಚಂದ್ರಹಾಸ್ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಗಡಿವಿನಹೊಸಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ನೂತನ ಶಾಲಾಭಿವೃದ್ಧಿ ಸಮಿತಿ ರಚನಾ ಸಭೆಯಲ್ಲಿ ಮಾತನಾಡಿ, ಹುದ್ದೆ ಅಧಿಕಾರಗಳು ಶಾಶ್ವತವಲ್ಲ, ಕಾಯಕ ಶಾಶ್ವತ. ಆದ್ದರಿಂದ ನಮ್ಮೂರ ಶಾಲೆಯ ಉಳಿವಿಗೆ ಎಲ್ಲರೂ ಒಟ್ಟಾಗಿ ದುಡಿಯೋಣ ಎಂದು ಹೇಳಿದರು. ನಮ್ಮ ಶಾಲೆನ ಅತಿ ಮುಖ್ಯವಾಗಿ ಜವಾಬ್ದಾರಿಯಿಂದ ಇಲ್ಲಿ ಅತಿ ಬಡವರೇ ಹೆಚ್ಚಿಗೆ ಇರೋದ್ರಿಂದ ಉತ್ತಮವಾಗಿ ಯಾವುದೇ ತೊಂದರೆ ಬರದಂತೆ ಸಹಕರಿಸಿಕೊಂಡು ಹೋಗಬೇಕು. ಮುಖ್ಯ ಶಿಕ್ಷಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಜುಲೈ 1ರಿಂದ ನಮ್ಮ ಶಾಲೆಯಲ್ಲಿ 4ರಿಂದ 5 ವರ್ಷದೊಳಗಿನ ಮಕ್ಕಳಿಗಾಗಿ LKG ಮತ್ತು UKG ತರಗತಿಗಳು ಆರಂಭಗೊಳ್ಳಲಿದ್ದು, ಇದಕ್ಕಾಗಿ BEd ಹಾಗೂ TCH ಮಾಡಿದ ಶಿಕ್ಷಕರು ಹಾಗೂ 10ನೇ ತರಗತಿ ಉತ್ತೀರ್ಣರಾಗಿರುವವರನ್ನು ನಿಯಮಾವಳಿಗನುಗುಣವಾಗಿ ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. 4 ವರ್ಷ ತುಂಬಿದಂಥ ಮಗುವನ್ನು LKGಗೆ ನಾವು ಅಡ್ಮಿಷನ್ ಮಾಡ್ಕೊಬೋದು. ಹಾಗೆಯೇ ಜೂನ್ 1ಕ್ಕೆ 5 ವರ್ಷ ತುಂಬಿದ ಮಗುವನ್ನು UKG ಅಡ್ಮಿಷನ್ ಮಾಡ್ಕೋಬಹುದು. ಯಾಕೆಂದರೆ ಮುಂದಿನ ಶಾಲೆಯಿಂದ ಈ ವರ್ಷ ಈಗ 5 ವರ್ಷ 5 ತಿಂಗಳು ತುಂಬಿದಂಥ ಮಗು 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗುತ್ತೆ. ಮುಂದಿನ ವರ್ಷದಿಂದ 26ರಿಂದ ಏನಾಗುತ್ತೆ ಅಂದರೆ ಮಗುವಿಗೆ 6 ವರ್ಷ ಆಗಿರಲೇಬೇಕು 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಇಡೀ ಸ್ಟೇಟಲ್ಲಿ. ಅದು ಸೆಂಟ್ರಲಿಂದ ಆರ್ಡರ್, ಅದನ್ನು ಇಷ್ಟು ಸ್ವಲ್ಪ ತಳ್ಕೊಂಬಂದರು, ಅಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು. ಬಟ್ ಮುಂದಿನ ವರ್ಷದ ಕಡ್ಡಾಯವಾಗಿ ಆಗುತ್ತೆ. ಆಗ ಈಗ ನಾವು 5 ವರ್ಷ 5 ತಿಂಗಳ ಮುಂದಿನ ವರ್ಷ ಹಾಗೇ ಇರುತ್ತೆ ಅಂದ್ಕೊಂಡ್ರೆ ಆ ಥರ ನಮಗೆ ಇದಾಗಲ್ಲ. ಏನಂದರೆ ಮಕ್ಕಳ ಅಡ್ಮಿಷನ್ಗೆ ಸಿಗಲ್ಲ. ಅದಕ್ಕೋಸ್ಕರ ಈಗ ನಾವು LKG ಮತ್ತು UKG ಸ್ಟಾರ್ಟ್ ಮಾಡ್ಕೊಂಡ್ರೆ ಕನಿಷ್ಠ ಪಕ್ಷ 8-10 ಮಕ್ಕಳಾದರೂ ಈಗ ಸಿಕ್ಕಿದೆ ನಮಗೆ, ಅವರು ಮುಂದಿನ ವರ್ಷಕ್ಕೆ ಕಂಟಿನ್ಯೂ ಆಗ್ತಾರೆ, 1ನೇ ಕ್ಲಾಸಿಗೆ ಕಂಟಿನ್ಯೂ ಆಗ್ತಾರೆ. ಅದೊಂದು ವಿಚಾರ ಆಯಿತಾ. ಜೊತೆಗೆ ಆ ಮಕ್ಕಳಿಗೆ ಟೀಚ್ ಮಾಡೋದಕ್ಕೋಸ್ಕರ BEd ಅಥವಾ TCH ಆದಂತಹ ಯಾರಾದರೂ ಲೇಡಿ ಟೀಚರ್ ಇದ್ದರೆ ಬೇಕಾಗುತ್ತೆ. ಅದರಲ್ಲಿ ಗ್ರಾಮಸ್ಥರಿಗೆ ಫಸ್ಟ್ ಆಗಬೇಕು. ಆ ಗ್ರಾಮದಲ್ಲಿ ಸಿಗದೇ ಹೋದರೆ ಆಮೇಲೆ ಬೇರೆ ಆಯ್ಕೆ ಮಾಡ್ಕೋಬಹುದು. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ KN ಸತೀಶ್, ಶಾಲಾ ಶಿಕ್ಷಕರಾದ ದೊಡ್ಡನಯ್ಯ, ಪ್ರಕಾಶ್, ಗ್ರಾಮದ ದಂಡೂರ ಸಮಿತಿಯ ಪ್ರವೀಣ್, ಸುನಿಲ್, ಕುಮಾರಸ್ವಾಮಿ, ಲೋಕೇಶ್, ಶ್ರೀನಿವಾಸ್, ಭೀಮರಾಜು, ಸ್ವಾಮಿ, ನೀಲಯ್ಯ, ಕಾಳಯ್ಯ, ಮಧು, ಶ್ರುತಿ, ರಕ್ಷತಾ, ಪೂರ್ಣಿಮಾ, ಗಾಯತ್ರಿ, ಭಾರತಿ, ಶ್ರೀದೇವಿ ಹಾಗೂ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಟೆಗಾಗಿ ಕಾದು ಕುಳಿತ ಮದಗಜ, ಕಾಫಿ ತೋಟಕ್ಕೆ ಹೋದ ಮಾಲೀಕನ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್. ಕೋಟಿ ಭೂ ಪರಿಹಾರ ಹಣದ ವಸೂಲಿಗಾಗಿ ಸಕಲೇಶಪುರ ಎಸಿ ಕಚೇರಿ ಜಪ್ತಿಗೆ ಆದೇಶ ನೀಡಿದ ನ್ಯಾಯಾಧೀಶೆ MS ಶಶಿಕಲಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಲು ವಿರೋಧ ಪಕ್ಷಗಳು ಸತತ ಕುತಂತ್ರ ನಡೆಸುತ್ತಿದೆ, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮತ್ತು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸರಕಾರಿ ವಾಹನ ಚಾಲಕರಿಗೆ ಜಿಲ್ಲಾ ಸರಕಾರಿ ವಾಹನ ಚಾಲಕರ ಸಂಘ ಹಾಗೂ ಜಿಲ್ಲಾ ಸರಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.